ನೋಡಿದಿರಾ ಸ್ವಾಮಿ, ಸಕ್ಕು ಎಷ್ಟೊಂದು ಬುದ್ಧಿವಂತೆ. ಆಕೆಗೆ ಯಾರೂ ಏನೂ ಹೇಳಲಿಲ್ಲ, ಯಾರೂ ನೆನಪಿಸಲೂ ಇಲ್ಲ. ಆದರೂ ತನ್ನಷ್ಟಕ್ಕೆ ತಾನೇ ತಿಳಿದುಕೊಂಡು ನಿಮಗೆ ನೈವೇದ್ಯ ನೀಡುತ್ತಿದ್ದಾಳೆ. ಎಷ್ಟು ಮುದ್ದಾಗಿ ಕ್ಷಮೆ ಕೋರಿದಳು. ನಿಮ್ಮ ಮೇಲೆ ಮುನಿಸಿಕೊಳ್ಳುವುದಿಲ್ಲ ಎಂದು ಬೆಣ್ಣೆ ತಿನ್ನಿಸಿದಳು. ಸಕ್ಕುವಿನದ್ದು ನಿಷ್ಕಲ್ಮಶ ಹೃದಯ. ಹೌದು ದೇವಿ, ಅವಳದು ನಿರ್ಮಲವಾದ ಮನಸ್ಸು, ಸ್ವಚ್ಛಂದವಾದ ಮನಸ್ಸು. ನನ್ನ ಭಕ್ತರೆಲ್ಲರೂ ಹೀಗೇ ಇರಬೇಕೆಂದು ನನ್ನ ಕೋರಿಕೆ ದೇವಿ. ನಿಷ್ಕಲ್ಮಶವಾದ ಪ್ರೀತಿಯನ್ನು ಹಂಚುತ್ತಾ, ಜೊತೆಗೆ ಅಭಿಮಾನದಿಂದ, ಅಪ್ಯಾಯತೆಯಿಂದ ಇರಬೇಕು. ಏನು ದೇವಿ, ಸಕ್ಕುವಿನದು ಸ್ವಚ್ಛವಾದ ಮನಸ್ಸಲ್ಲವೇ? ಹೌದು ಸ್ವಾಮಿ. ಮತ್ತಿನ್ನೇಕೆ ಈ ಬೇಸರ ದೇವಿ? ನೀವೇನು ಹೇಳಬೇಕೆಂದಿದ್ದೀರೋ, ನಿಮ್ಮ ಮನಸ್ಸಲ್ಲಿ ಏನಿರುವುದೋ ಅದು ನನಗೆ ಗೊತ್ತು. ಆಗ ಸರಿ, ಏನಿರುವುದೋ ಹೇಳು. ಎಲ್ಲರೂ ಸ್ವಚ್ಛವಾಗಿರುವುದನ್ನು ಬಂಗಾರದ ಜೊತೆ ಹೋಲಿಸುತ್ತಾರೆ. ದಗದಗ ಉರಿಯುವ ಅಗ್ನಿಯಲ್ಲಿ ಹಾಕಿದ ಮೇಲೆಯೇ ಬಂಗಾರ ಎಷ್ಟು ಸ್ವಚ್ಛವಾಗಿದೆ ಎಂದು ತಿಳಿಯುತ್ತದೆ. ಸಕ್ಕು ಕೂಡ ಬಂಗಾರ. ಆಕೆಗೆ ಮುಂದೆ ಅಗ್ನಿ ಪರೀಕ್ಷೆ ಎದುರಾಗುತ್ತದೆ. ಸತ್ಯ ಅಲ್ಲವೇ? ಆಕೆ ಪರೀಕ್ಷೆಯಲ್ಲಿ ಸುಲಭವಾಗಿ ಗೆಲ್ಲುತ್ತಾಳೆ ದೇವಿ. ನಾನೇನು ಮಾಡಬಲ್ಲೆ? ನೀವು ಹೀಗೆ ಹೇಳುತ್ತಿರುವುದು ಸರಿಯಲ್ಲ. ನನಗೆ ಬೇಸರವಾಗಿದೆ. ಪಾಂಡು, ನಿನ್ಗೆ ವಿಷಯ ಗೊತ್ತಾ? ಇವತ್ ನನ್ ಪಾಂಡುರಂಗ ನಾನು ಇಟ್ಟು ಬೆಣ್ಣೆ ನೈವೇದ್ಯನ ಪೂರ್ತಿ ತಿನ್ಬಿಟ್ಟ. ಅದಕ್ಕೆ ನನಗ್ ತುಂಬಾ ಸಂತೋಷ ಆಗ್ತಿದೆ. ಏನೋ, ನಾನಿಷ್ಟು ಖುಷಿಯಾಗಿ ನಿನ್ ಜೊತೆ ಮಾತಾಡ್ತಿದ್ರೆ ನೀನ್ ಹಿಂದೆ ತಿರುಗ್ ಕೂಡ ನೋಡ್ತಿಲ್ಲ, ಯಾಕೆ? ನೀನ್ ನಿಜವಾಗ್ಲೂ ಪಾಂಡುನಾ? ತುಟಿಗಳಿಗೆ ಬೆಣ್ಣೆ ಅಂಟಿದೆ. ಇದ್ರೆ ನೋಡ್ಗಿ, ಅಂದ್ರೆ ನಾನ್ ಪಾಂಡುರಂಗನಿಗಿಟ್ಟು ಬೆಣ್ಣೆ ನೀನೇ ತಿಂದಿದ್ಯಾ? ತಿಂದಿಲ್ವಾ? ತಿಂದಿಲ್ವಾ? ಹೇಳು ಹೇಳು ಪಾಂಡು. ಅವ್ ನನಗ್ ಮೊದ್ಲೇ ಇಷ್ಟ ಇಲ್ಲ. ಹಾಗಿದ್ಮೇಲೆ ನಾನ್ ಯಾಕೆ ತಿಂತೀನಿ? ಮತ್ತೆ ನಿನ್ ತುಟಿಗಳಿಗೆ ಬೆಣ್ಣೆ ಹೇಗೆ ಅಂಟ್ಕೊಳ್ತು? ಹೇಳ ನಿಜವಾಗ್ಲೂ ಹೇಳ? ಬೇಗ ಹೇಳು ಪಾಂಡು. ಬೇಡ ಹುಡುಗಿ, ನಾನ್ ಹಿಂಗ್ ಹೇಳಲ್ಲ. ಪಾಂಡು, ಮರ್ಯಾದೆಯಿಂದ ಹೇಳು, ಇಲ್ಲಾಂದ್ರೆ ನನ್ಗೆ. ಅದು ನನ್ ಮುಂದೆ ಒಬ್ಬ ವ್ಯಕ್ತಿ ನಡ್ಕೊಂಡೋದ. ನೋಡಕ್ ವಿಚಿತ್ರವಾಗಿದ್ದ. ನಾನೆಷ್ಟ್ ಬೆಳ್ಳಗಿದ್ದೀನೋ ಅವನಷ್ಟ್ ಕಪ್ಪಗಿದ್ದ. ಅವನ್ ಹಣೆ ಮೇಲೆ ದೊಡ್ಡ ಸುಂದರವಾಗಿರೋ ತಿಲಕ ಇತ್ತು. ಕಿವಿಗೆ ಮೀನಿನ ತರ ಓಲೆ ಹಾಕಿದ್ದ. ಅವನವನ್ ಕೈಯಲ್ಲಿ ನನ್ನಾಗೆ ಕೋಲಿಟ್ಕೊಂಡಿದ್ದ. ಇನ್ನೊಂದ್ ಕೈಯಲ್ಲಿ ಬೆಣ್ಣೆ ಇರೋ ಬಟ್ಲಿತ್ತು. ಸ್ವಲ್ಪ ತಗೋ ಅಂದ್ರು. ತೇಟ್ ಪಾಂಡುರಂಗನ್ನೇ ವರ್ಣನೆ ಮಾಡ್ತಿದ್ಯಾ? ನಾನ್ ಮೊದ್ಲು ಬೇಡ ಅಂತಾನೆ ಹೇಳ್ದೆ. ಆದ್ರೆ ಅವನೇ ಮತ್ತೆ ಮತ್ತೆ ಏನು ಪರವಾಗಿಲ್ಲ, ತಗೋ ತಗೋ ಅಂದ. ಇಷ್ಟೊಂದು ಹೇಳ್ತಿದ್ದಾನಲ್ವಾ ಅಂತ ಹೇಳಿ ಸ್ವಲ್ಪ ಬೆಣ್ಣೆ ತಗೊಂಡ್ ತಿಂದೆ ಅಷ್ಟೇ. ನಿಜ ಹೇಳ್ತಾ ಇದೀನಿ, ಬೆಣ್ಣೆ ತುಂಬಾ ರುಚಿಯಾಗಿತ್ತು. ಅವನ್ ಹಾಗೆ ಹೊರಟೋದ. ಎಂತ ಮೂರ್ಖ ನೀನು! ಅವನು ಸಾಕ್ಷಾತ್ ಪಾಂಡುರಂಗ. ನಿನಗಷ್ಟು ಗೊತ್ತಾಗ್ಲಿಲ್ವಾ? ಹಾ, ಪಾಂಡುರಂಗ, ನಿನ್ನ ಎಷ್ಟು ಬೇಡ್ಕೋತೀನಿ, ನನಗ್ ದರ್ಶನ ಕೊಡು, ನನಗ್ ದರ್ಶನ ಕೊಡು ಅಂತ. ನೀನ್ ನನಗ್ ಒಂದ್ಸಲ ಕೂಡ ದರ್ಶನ ಕೊಟ್ಟಿಲ್ಲ. ಆದ್ರೆ ಆ ಪಾಂಡು ನಿನ್ನ ಕರಿಯಪ್ಪ ಅಂತಾನೆ. ಅಂತವನಾಗ ನೀನ್ ದರ್ಶನ ಕೊಟ್ಟಿದ್ಯಾ? ನೀನ್ ನನಗ್ ಯಾವಾಗ ಕಾಣಿಸ್ತೀಯಾ ಹೇಳು? ನನಗ್ ಯಾವಾಗ ದರ್ಶನ ಕೊಡ್ತೀಯ ಹೇಳು ಪಾಂಡುರಂಗ. ನನಗ್ ದರ್ಶನ ಕೊಡು ಪಾಂಡುರಂಗ. ಪರಂಧಾಮ ಪಾಂಡುರಂಗ, ಪರಂಧಾಮ ಪಾಂಡುರಂಗ, ರಂಗ ರಂಗ ಪಾಂಡುರಂಗ, ರಂಗ ರಂಗ ಪಾಂಡುರಂಗ.
ಅದೇನಂದ್ರೆ ನೀವು ಮದುವೆ ಸಂಬಂಧ ಮಾತಾಡೋಕೆ ಬಂದಿರೋ ತರ ಇದೆ ಅಲ್ವಾ? ಮದುವೆ ಅಂದ್ರೆ ತುಂಬಾ ದೊಡ್ಡ ಶುಭ ಕಾರ್ಯ. ಹೌದೋ ಅಲ್ವೋ ಹೇಳಿ? ನಾನು ನಿಮ್ಮಿಬ್ಬರಿಗೂ ಸತ್ಕಾರ ಮಾಡಬೇಕು. ಅದಕ್ಕೆ ನಿಮ್ಮಿಬ್ಬರನ್ನ ನಮ್ಮ ಮನೆಗೆ ಬರಕ್ ಹೇಳಿದ್ದು. ಶಿವಪ್ಪ, ನಂದೊಂದು ಚಿಕ್ಕ ಕೋರಿಕೆ ಇದೆ. ನೀವಿಬ್ರು ನನ್ನ ಕೋರಿಕೆಯನ್ನ ಒಪ್ಪಿದ್ರೆ ಎಲ್ರೂ ಸೇರಿ ಊಟ ಮಾಡೋಣ. ಅಯ್ಯೋ, ಇವತ್ತಿಂದ ನಿಮ್ಮ ಕಷ್ಟಗಳೆಲ್ಲ ಮಾಯ. ನೀವು ತುಂಬಾ ಅದೃಷ್ಟವಂತರು ಶಿವಪ್ಪ. ಸಾಕ್ಷಾತ್ ನಮ್ಮ ಯಜಮಾನ್ರೆ ನಿಮ್ಮನ್ನ ಮನೆ ಕರ್ಸ್ಕೊಂಡು ಕೋರಿಕೆ ಏನು ಅಂತ ಕೇಳ್ತಾ ಇದಾರೆ. ಇಲ್ಲ ಅಂತ ಅನ್ಬೇಡಿ, ತೀರ್ತು ಅಂತ ಅನ್ಕೊಳ್ಳಿ. ಇವತ್ತಿನಿಂದ ನಿಮ್ಮ ಕಷ್ಟಗಳೆಲ್ಲ ಮಾಯ ಅನ್ಕೊಳ್ಳಿ. ಇವ್ರಿಗೇನಾದ್ರೂ ಕೆಲ್ಸ ಆಗ್ಬೇಕಾದ್ರೆ ಸಿಹಿಯಾಗಿ ಮಾತಾಡ್ತಾರೆ. ಅವ್ರೇನಾದ್ರೂ ಒಪ್ಕೊಂಡ್ರೆ ಸಿಕ್ಕಾಕೊಂಡ ಹಾಗೆ. ಇವ್ರೇನಿವತ್ತು ಇಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದಾರಲ್ಲ? ಜಮೀನ್ದಾರ್ರೆ, ನಮ್ಮ ಹತ್ರ ನಿಮಗ್ ಕೊಡಕ್ಕಂತ ಏನ್ ತಾನೇ ಇದೆ? ಶಿವಪ್ಪ, ಕಸ್ತೂರಿ ಮೃಗಕ್ಕೆ ಗೊತ್ತಾ ಅದರ ಹತ್ರ ಕಸ್ತೂರಿ ಇದೆ ಅಂತ? ಏನ್ ಹಾಗೆ ನೋಡ್ತಾ ಇದ್ದೀರಾ? ಗಾಬರಿ ಆಗ್ಬೇಡಿ. ನೀವು ನನ್ನ ಹತ್ರ ತಗೊಂಡಿರೋ ಸಾಲವನ್ನ ಬಡ್ಡಿ ಜೊತೆಗೆ ಮನ್ನಾ ಮಾಡಿ ಆ ವಿಷಯನ ಮರೆತು ಬಿಡ್ತೀನಿ ನಾನು. ಅದು ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಪಾಂಡುರಂಗನ ಗುಡಿಗೆ ಬಣ್ಣ ಹೊಡೆದ್ರೆ ಹೇಗಿರುತ್ತೆ? ಅದ್ಭುತವಾಗಿ ಇರುತ್ತೆ ಅಲ್ವಾ? ಅಷ್ಟೇ ಅಲ್ಲ, ನಿಮ್ಮ ಮನೆಯನ್ನು ಕೂಡ ವಾರದೊಳಗೆ ದೊಡ್ಡ ಮನೆಯಾಗಿ ಬದಲಾಯಿಸ್ತೀನಿ. ನೀವು ₹1 ಕೂಡ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಇದೆಲ್ಲ ಯಾಕೆ? ನೀವು ದಯವಿಟ್ಟು ಆ ಕೋರಿಕೆ ಏನು ಅಂತ ಹೇಳ್ತೀರಾ? ಸ್ವಲ್ಪ ಭಯ ಆಗ್ತಿದೆ. ನಾನು ಏನ್ ಕೇಳಿದ್ರು ಕೂಡ ಅದು ನ್ಯಾಯವಾಗೇ ಇರುತ್ತೆ. ನೀವು ನನ್ನ ಕೋರಿಕೆಯನ್ನ ಒಪ್ಪಲೇಬೇಕು. ಬದಲಾಗಿ ನಾನು ನಿಮ್ಮಿಂದ ಯಾವ ಉಪಕಾರನೂ ಕೇಳೋದಿಲ್ಲ. ಆದ್ರೆ ನಾನು ನಿಮ್ಗೆ ಉಪಕಾರ ಮಾಡಿದ್ರೆ ಸ್ವೀಕರಿಸ್ತೀರಾ ತಾನೆ? ನಿಜವಾಗ್ಲೂ ನಾನು ನಿಮ್ಮಿಂದ ಒಂದು ಸಣ್ಣ ಹುಲ್ಕಡ್ಡಿನೂ ಕೇಳ್ತಿಲ್ಲ. ನನ್ನನ್ನ ನಂಬಿ. ಇವ್ರೇನೋ ದೊಡ್ಡ ಪಿತೂರಿನೇ ನಡೆಸ್ತಾ ಇದ್ದಾರೆ. ಅನ್ಯಾಯವಾಗಿ ಅಮಾಯಕರ ಜೀವನದ ಜೊತೆ ಆಟ ಆಡ್ತಾ ಇದ್ದಾರೆ. ಇದನ್ನ ನನ್ನ ಕೋರಿಕೆ ಅಥವಾ ಬೇಡಿಕೆ ಅಂತಾದ್ರೂ ಅನ್ಕೊಳ್ಳಿ. ನಾನು ಸ್ವಲ್ಪ ಅಲ್ಪ ಸಂತೋಷದ ವ್ಯಕ್ತಿ. ನೀವು ನನಗೆ ನಿಮ್ಮ ಮಗಳು ಸಕ್ಕುನ ಕೊಟ್ಟು ಮದುವೆ ಮಾಡಿಕೊಡ್ಬೇಕು.